ಕರ್ನಾಟಕದಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ ನಡೀತಾ ಇದೆ. ಸಿಎಂ ವಿರುದ್ಧ ಪೊಲಿಟಿಕಲ್ ಚಾರ್ಜ್ ಶೀಟ್ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫೈ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸಿದೆ. ಈ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸುವಂತೆ ಕಾಂಗ್ರೆಸ್ನ ಒಕ್ಕಲಿಗ ಮುಖಂಡರು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ. ಇದೊಂದು ಗಂಭೀರ ಪ್ರಕರಣ, ಫೈಲ್ ತರಿಸಿ ಪರಿಶೀಲಿಸುತ್ತೀವಿ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಫುಲ್ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂತ ಆಪಾದಿಸಿದ್ದಾರೆ. ಕುಮಾರಸ್ವಾಮಿ ಪರವಾಗಿ ಬಿಜೆಪಿ ಕೂಡ ಬ್ಯಾಟ್ ಬೀಸಿದೆ. ಕಾಂಗ್ರೆಸ್ ಆರೋಪದಲ್ಲಿ ಹೊಸತೇನೂ ಇಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ಸ್ವಾಮಿ ಮತ್ತು ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ. ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಇದು ನೋಡಿದಾಗ ಯಾರ್ಯಾರು ಏನೇನು ಮಾತಾಡಬೇಕು, ಟೂಲ್ ಕಿಟ್ ಇದು ಕತೆ. ಇದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಪಾತ್ರ ನಂದೇನಿದೆ, ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿಯ ಯಾರು ಯಾವ ಕೆಲಸ ಮಾಡಿದ್ದೀರೋ ಬಿಟ್ಟಿದ್ದೀರೋ, ನನಗೆ ಎರಡು ಕೇಸಲ್ಲೂ ಕಂಪೇರ್ ಮಾಡದೇ ಇದ್ರೆ ನನಗೆ ನಿದ್ದೆ ಬರಲ್ಲ. ಈಗ ಕಂಪೇರ್ ಮಾಡಲೇಬೇಕು. ಇದಕ್ಕೂ SIT ತಗೊಳ್ಳಪ್ಪ. ಇಫ್ ಇಟ್ ಈಸ್ ಎ ಕೇಸ್ ಆಫ್ ಸಿವಿಲ್ ಇನ್ ನೇಚರ್ ಆ್ಯಂಡ್ ಡಾಕ್ಯುಮೆಂಟ್ ಇದ್ದರೆ SIT ಏನು SIT ಮಾಡ್ತೀರಿ? ಅದರಲ್ಲಿ ನಿಮ್ಮ ಹತ್ರ ಆ ಥರ ದಾಖಲೆಗಳಿದೆ. ಆ ದಾಖಲೆಯನ್ನು ಅಳಿಸೋಕ್ಕಾಗಲ್ಲ ಯಾರ ಕೈಲುವೆ. ಕ್ರಿಮಿನಲ್ ಸೈಡ್ ಆದರೆ ಸಾಕ್ಷ್ಯನಾಶ, ಮಣ್ಣು ಮಸಿ ಅಂತೆಲ್ಲ ಹೇಳ್ಕೊಬೋದು ನೀವು. ಇದರಲ್ಲಿ ಏನು ಸಾಕ್ಷ್ಯನಾಶ ಇರುತ್ತೆ? ಆಲ್ ರೈಟ್. ಈಗ ಅವ್ರೇನು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಈ ಕೇಸಲ್ಲಿ? ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಕಾಂಗ್ರೆಸ್ ಪಾರ್ಟಿ. ಅದನ್ನು ಪರ್ಸ್ಯೂ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯು ಶುಡ್ ನೋ ಇಟ್ ವಿಲ್ ರಿವಾಲ್ವ್ ಆನ್. ಹೇಗೆ ಕಾಂಗ್ರೆಸ್ನವ್ರು ಹೇಳ್ತಿದ್ರಲ್ಲ, CBIನವರು EDನವರು ಬರೀ ಕಾಂಗ್ರೆಸ್ನವ್ರನ್ನೇ ಮಾಡ್ತಿರಲ್ಲಪ್ಪ, ನಿಮಗೆ ಬೇರೆಯವ್ರು ಕಾಣಲ್ವಾ? ಆಗ ನಿಮ್ಗೆ ಎಷ್ಟು ಸಂಕಟ ಆಯಿತು, ಹಾಗೆ ಇಲ್ಲೂ ಆಗತ್ತಿದ್ದು. ಇದಾದ ರಿವರ್ಸ್ ಬಂದಾಗ ಅದೇ ಆಗುತ್ತೆ. ಅದು ಪ್ರಶ್ನೆ ಬೇರೆ. ಅದು ತಮಿಳುನಾಡಿನ ಒಂದು ಸಂಸ್ಕೃತಿ ಕರ್ನಾಟಕಕ್ಕೂ ಬಂದಂಗಿದೆ. ಇನ್ನು 4 ವರ್ಷ ಕಳೆದ್ಮೇಲೆ ಏನಾರು ತಪ್ಪಿ ಸರ್ಕಾರ ಬದಲಾದರೆ ಆಗ ಇಷ್ಟು ಆಫೀಸರ್ಸ್ ಆಚೆ ಹೋಗ್ತಾರೆ ಮತ್ತು ಅಷ್ಟು ಆಫೀಸರ್ಸ್ ಒಳಗೆ ಬರ್ತಾರೆ. ಅವ್ರು ಕೂತ್ಕೊಂಡು ಇನ್ನೊಬ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಅದು ಅದೇ ಆಗತ್ತೆ ಅನಿಸುತ್ತೆ. ಇರಲಿ, ಅದು ಪರವಾಗಿಲ್ಲ. ಅವ್ರೇನೋ ಅವ್ರ ವೈಫಿಗೆ ಮಾಡಿದ್ದಾರೆ ಅಂತನೋ ಅಥವಾ ಅವ್ರ ಅತ್ತೆಗೆ ಮಾಡಿದ್ದಾರೆ, ತಾಯಿಗೇನೋ ಮಾಡಿದ್ದಾರೆ, ಅತ್ತೆಗೆ ಮಾಡಿಕೊಟ್ಟಿದ್ದಾರೆ ಅಂತನೋ ಹೇಳಿದ್ದಾರೆ. ಹಾಂ, ಆಗಿದೆ. ಈಗ ನಿಮ್ಮ ಶ್ರೀಮತಿಗೆ ಅವ್ರ ನಿಮ್ಮ ತಮ್ಮನಿಂದನೋ ಅಣ್ಣನಿಂದನೋ ಬಂದಂಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ಏನು ಮಾಡಿಕೊಟ್ರೆ ತಪ್ಪಾ ಅಂತ ನೀವೇ ಕೇಳಿದ್ರೋ ಇಲ್ವೋ? ನಾವು ಹೇಳಿದ್ವೋ ಇಲ್ವೋ ತಪ್ಪಾ ಅದು ಅಂತ? ನಂಬರ್ 1. ನಂಬರ್ 2, ಈಗ ಇದು ಯಾವುದು ಡಿನೋಟಿಫಿಕೇಶನ್. ಈಗ ಚೀಫ್ ಮಿನಿಸ್ಟರ್ದು ಏನು ಪಾತ್ರ ಇಲ್ಲ, ಮೂಡಾನಲ್ಲಿ ಒಂದು ಕಾಗದಾನೂ ಇಲ್ಲ ಅವ್ರದ್ದು. ನಾನು ಅದನ್ನು ಮೊದಲೇ ಡೇವನಿಂದ ಹೇಳ್ತಾ ಇದ್ದೀನಿ. ಒಂದು ಕಾಗದಾನೂ ಇಲ್ಲ ಚೀಫ್ ಮಿನಿಸ್ಟರ್ದು. ವಾಟ್ ಈಸ್ ದ ಕ್ರೈಮ್ ಕಮಿಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಕರೆಕ್ಟಾಗಿ ಹೇಳಿ ಯಾರು ಒಬ್ರು ನಾನು ಕೇಳ್ತಾ ಇದ್ದೀನಿ. ಅವ್ರ ನೇರ ಪಾತ್ರದ ಬಗ್ಗೆ ಏನೂ ಇಲ್ಲ ಅಂತ. ಅದು ಸತ್ಯ ಅನ್ನೋದಾದರೆ ಅವ್ರು ಡಿನೋಟಿಫೈ ಮಾಡಿಲ್ಲ. ಏನು ಬೆಂಜನ್ ಚೀಫ್ ಮಿನಿಸ್ಟರ್ ಡಿನೋಟಿಫೈ ಮಾಡಿರೋದು, ಅದಕ್ಕೆ ನೀನೇ ಮಾಡಿದೀಯಾ ಅಂತಂದ್ರೆ ಅದು ಹೆಂಗಾಗತ್ತ? ಅವಾಗ ಅವ್ರು ಇವ್ರಿಗೆ ಸಪೋರ್ಟ್ ಮಾಡಿ ಅದು ಹೆಂಗಾಗತ್ತೆ? ನಿಮ್ದಾದ್ರೆ ಹಿಂಗೆ, ಇದಾದ್ರೆ ಹಿಂಗಾಗತ್ತಾ? ರ್ಯಾಷನಲ್ ಥಾಟ್ ಪ್ರಾಸೆಸ್ಸು ವ್ಯಾನಿಷ್ ಆಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಅದನ್ನು ರೀಪ್ಲೇಸ್ ಮಾಡ್ತಾ ಇರೋದು ಪೊಲಿಟಿಕಲ್ ಅಜೆಂಡಾ ಇದ್ದಂಗಿದೆ ಎರಡೂ ಕಡೆಯಲ್ಲಿ. ಲೈಕ್ ED CBIನ ಅವ್ರು ಬಳಸಿದಾಗಲೂ, ಈಗ ನೀವು ಈ ಕಡೆ ಸ್ಟೇಟ್ ಪೊಲೀಸು ಅಥವಾ ಇನ್ನೊಂದು ಕಡೆಯಿಂದ ಬಳಸ್ಕೊತಾ ಇರೋದ್ರಲ್ಲೂ ಎರಡೂ ಒಂದೇ ಇದ್ದಂಗಿದೆ. ನನಗೆ ವ್ಯತ್ಯಾಸ ಕಾಣಿಸ್ತಿಲ್ಲ. ಈ ಎರಡರ ಮಜಾನು ನಾವೇ ನೋಡ್ತೀವಿ ಮೋಸ್ಟ್ಲಿ.